ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನೊಬ್ಬಳೇ ಇದ್ದೆ, ಹಾಗಾಗಿ ಸ್ವಲ್ಪ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ನಮ್ಮಮ್ಮ ನನ್ನ ಮಗಳು ಹಾಸ್ಪಿಟಲ್ಗೂ ಕೂಡ ಹೋಗಿದ್ದಾರೆ. ನಮ್ಮಮ್ಮಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇತ್ತೆ ಅಂತ ಹೇಳಿದರು. ಅವರು ಟ್ಯೂಬ್ ಅದನ್ನೆಲ್ಲ ಹಾಕ್ಸ್ಕೊಳ್ತಾಯಿದ್ರು. ESI ಕಡೆಯಿಂದ ಅಲ್ಲಿ ಒಂದು ಸಲ ತೋರಿಸೋಣ, ಅದನ್ನು ಸ್ವಲ್ಪ ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ಅವಾಗ ಸ್ಟಾರ್ಟಿಂಗಿಂದನೂ ಅವ್ರು ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದಾರೆ. ಹಾಗಾಗಿ ಅವ್ರ ಜೊತೆ ಹೋಗಿದ್ದಾಳೆ. ಇವತ್ತು ನಾನು ಒಬ್ಬಳೇ ಇದ್ನಲ್ಲ, ಹಾಗಾಗಿ ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ನನ್ನ ಮೇಕಪ್ ಸೆಟ್ಟು ಮತ್ತು ಮೇಕಪ್ ಪ್ರಾಡಕ್ಟ್ಸು ಅವನ್ನೆಲ್ಲ ಸ್ವಲ್ಪ ಅರೇಂಜ್ ಮಾಡಬೇಕಿತ್ತು, ಮತ್ತು ನನ್ನ ಮೇಕಪ್ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಹಾಗಾಗಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಹೇಗೋಗುತ್ತೆ ನೋಡೋಣ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯನೂ ಕೂಡ ಶೇರ್ ಮಾಡ್ಕೊಬೇಕಿತ್ತು. ನಂದು ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋಸ್ ಹಾಕಿದ್ನಲ್ಲ, ಈ ಮಂತಲ್ಲೇ 2 ಕಾಪಿರೈಟ್ಸ್ ಕೂಡ ಬಂದಿದೆ. ಅದು ತುಂಬಾ ಬೇಜಾರಾಗ್ತಿತ್ತು. ತುಂಬ ಇಷ್ಟಪಟ್ಟು ಲಾಗ್ಸ್ನ ನಾನು ಹಾಕ್ತಾಯಿದ್ದೀನಿ. ಪ್ಲೀಸ್ ನನಗೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ. ನಾನು ಫಸ್ಟ್ ಟೈಮ್ ಎಲ್ಲ ಸ್ಟೇಜ್ ಅಂತಲೂ ನಾನು ಸ್ಕೂಲಿಂದನೂ ಯಾವುದೇ ಸ್ಟೇಜು ಆ ರೀತಿ ಯಾವ ಫಂಕ್ಷನ್ಸು ಅಟೆಂಡ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನು ಲಾಗ್ ಅಂತ ಮಾಡಿಕೊಂಡು ಸ್ವಲ್ಪ ಲೈಫಲ್ಲಿ ಏನಾರ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದ್ರಿಂದ ನಾನು ಇದನ್ನೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 1.5 ವರ್ಷ ಆಯಿತು. ನನ್ನ ಮಗಳನ್ನ ನಾನು 1 ವರ್ಷ 3 ತಿಂಗಳು ಇದ್ಲು ಆಗ ಬಿಟ್ಟೋಗಿ ನಾನು ಮೇಕಪ್ನ ಕಲ್ತಿದ್ದು. ಹೆಣ್ಮಕ್ಳಿಗೆ ಯಾವುದೇ ಆಗಲಿ ಒಂದು ಹುದ್ದೆ ಅನ್ನೋದು ಇರಬೇಕು ಕೈಯಲ್ಲಿ. ಏನು ಮಾಡ್ದಲೇ ಮನೇಲಿ ಮಕ್ಕಳು ನೋಡಿಕೊಂಡು ಕೆಲಸ ಮಾಡ್ಕೊಂಡು ಇರೋದೇ ಹೆಣ್ಮಕ್ಳು ಜೀವನ ಅಲ್ಲ. ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಏನಾರ ಮಾಡಬೇಕು ಲೈಫಲ್ಲಿ ಅನ್ನೋದು ಕಾನ್ಫಿಡೆನ್ಸ್ ನನಗೆ ಬಂದಿದ್ದು. ಅವಳು ಹುಟ್ಟಿದ ಮೇಲೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿದ್ದು ಕೂಡ. ಚಿಕ್ಕ ಮಗುನ ಬಿಟ್ಟೋಗಿ ನಾನು ಮಾಡ್ತೀನಿ ಅಂದಾಗ ನಮ್ಮ ಮನೇಲೂ ಕೂಡ ಯಾರೂ ಒಪ್ಪಲಿಲ್ಲ. ನಾನು ಡಿಸಿಷನ್ ತೊಗೊಂಡು ನಾನು ಓಡಾಡಿ ನಾನು ಮೇಕಪ್ ಕ್ಲಾಸ್ಗೆ ಹೋದೆ. ಅದಕ್ಕೆ ನನ್ನ ಮಗಳನ್ನ ನಮ್ಮ ಅಮ್ಮನ ಹತ್ರ ಬಿಟ್ಟು ನಾನು ಮೇಕಪ್ ಕ್ಲಾಸ್ಗೆ ಹೋಗಿ ಕಲ್ತ್ಕೊಂಡೆ. ನನ್ನ ತಂಗಿ ಸ್ವಲ್ಪ ದಿನ ನೋಡ್ಕೊಂಡ್ಲು. ಅವರಿಬ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮೇಕಪ್ ಕಲ್ತಿರೋರು ತುಂಬಾ ಜನ ಆಗಿಬಿಟ್ಟಿದ್ದಾರೆ. ಒಂದೊಂದು ರೋಡಲ್ಲೂ 4-5 ಅಂಗಡಿ ಮಾಡಿಕೊಂಡಿದ್ದಾರೆ. ಈ ಪ್ರೊಫೆಷ್ನಲ್ಗೆ ಬರೋರು ತುಂಬಾ ಯೋಚನೆ ಮಾಡಿ ಬನ್ನಿ, ಕ್ಲಾಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ 1.5 ತಿಂಗಳು ಕ್ಲಾಸ್ನ ಮಾಡಿಕೊಂಡು ಈಗ ಅಕಾಡೆಮಿನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯೋಚನೆ ಮಾಡಿ ನೀವು ಕ್ಲಾಸಸ್ನ ಜಾಯಿನ್ ಆಗಿ. ಮೇಕಪ್ ಕ್ಲಾಸಸ್ನ ಫೀಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಮ ಅಮೌಂಟು ನಮ್ಗೆ ವರ್ತ್ ಆಗಿರಬೇಕು. ನಮಗೆ ಏನಾರ ಕಲ್ತ್ವಿ ಅಂತ ಅನಿಸಿದ್ರೆ ಮಾತ್ರ ನಾವು ಪೇ ಮಾಡಬೇಕು. ಹಾಗಾಗಿ ತುಂಬ ವರ್ತಿರೋ ಕಡೆ ನೀವು ಸೇರ್ಕೊಳ್ಳಿ. ಅವೆಲ್ಲ ಕಲ್ತಾದ್ಮೇಲೆ ನಮಗೆ ಲಾಭ ಆಗುತ್ತೆ ಅಂತಲೇ ಹೇಳೋದಕ್ಕೂ ಆಗಲ್ಲ. ಏಕೆಂದರೆ ನಾವು ಮೇಕಪ್ ಮಾಡೋದಕ್ಕೆ ನಾವು ತಂದಿರೋ ಪ್ರಾಡಕ್ಟ್ಗೆ ಎಷ್ಟು ಬಂಡವಾಳ ಹಾಕಿದ್ದೀವೋ ಅಷ್ಟು ನಾವು ರಿಟರ್ನ್ ಕೇಳ್ತೀವಿ. ಆದರೆ ಜಾಸ್ತಿ ಆಯಿತು ಅಂತ ಕೆಲವರು ಬೇರೆ ಕಡೆ ಹೋಗ್ತಾರೆ, ಕಮ್ಮಿ ಕೂಡ ಮಾಡಿಕೊಡ್ತಾರೆ. ಆದರೆ ಅಲ್ಲಿ ಅವ್ರು ಹಾಕಿರೋ ಪ್ರಾಡಕ್ಟ್ಸ್ ಬಗ್ಗೆ ಅವ್ರು ಕೇರ್ ಮಾಡಲ್ಲ, ದುಡ್ಡಿನ ಬಗ್ಗೆ ಕೇರ್ ಮಾಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ ಯಾರು ಕೂಡ. ಅವರು ಪ್ರಾಡಕ್ಟ್ ಕಮ್ಮಿ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಫೇಸಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ, ಆಮೇಲೆ ನೀವು ಮೇಕಪ್ ಮಾಡಿಸ್ಕೊಳ್ಳಿ. ಇದು ನನ್ನ ಮೇಕಪ್ ರ್ಯಾಲಿ ಆಗಿರುತ್ತೆ. ತುಂಬಾ ದೊಡ್ಡದು ತೊಗೊಂಡ್ಬಿಟ್ಟಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ದೊಡ್ಡ ಬೇಕಾಗುತ್ತೆ ಅಂತ ತುಂಬಾ ದೊಡ್ಡ ತೊಗೊಂಡ್ಬಿಟ್ಟಿದ್ದೀನಿ. ಈಗ ಇದನ್ನು ಅಷ್ಟೊಂದು ತಗೊಂಡು ಯೂಸ್ ಮಾಡ್ತಾ ಇಲ್ಲ. ಮೇಕಪ್ ಪ್ರಾಡಕ್ಟ್ಸ ಮನೇಲಿ ಹಾಕಿ ಮಲಗೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಚಿಕ್ಕ ಟ್ರಾಲಿ ಕೂಡ ತೊಗೊಂಡಿದ್ದೀನಿ. ಇದು ನನ್ನ ಮೇಕಪ್ ಟ್ರಾಲಿ, ಫಸ್ಟ್ ಮೇಕಪ್ ಟ್ರಾಲಿ ಅಂತಲೇ ಹೇಳ್ಬೋದು. ಇದ್ರ ಬಾಂಡಿಂಗ್ ನನಗೆ ತುಂಬಾ ಚೆನ್ನಾಗಿದೆ. ಅವಾಗ 1 ರೂಪಾಯಿನೂ ಕೂಡಿಕ್ಕಿ ನಾನು ಒಂದು ಸೂಟ್ ಕೇಸ್ ಥರ ಏನೋ ತೊಗೊಂಡೋಗಿ ಬ್ಯಾಗಲ್ಲಿ ಏನು ತೊಗೊಂಡೋಗೋದು. ನಾವು ಮೇಕಪ್ ಮಾಡ್ತೀವಿ ಅನ್ನೋಕ್ಕಿಂತ ನಾವು ಹೇಗೆ ಹೋಗ್ತೀವಿ ಅನ್ನೋದು ಕೂಡ ಅವ್ರು ನೋಡ್ತಾರೆ. ಹಾಗಾಗಿ ಪ್ರೊಫೆಷ್ನಲ್ಲಾಗೆ ನಾವು ಮೇಕಪ್ ಆರ್ಟಿಸ್ಟಾಗಿ ಹೋಗಬೇಕು. ಹಾಗಾಗಿ ಇದನ್ನು ತುಂಬ ದುಡ್ಡು ಬಜೆಟಲ್ಲಿ ತೊಗೊಂಡೆ. ಆದರೆ ಇದನ್ನು ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ, ಎಲ್ಲೂ ತೊಗೊಂಡೋಗ್ತಿಲ್ಲ. ಇದನ್ನು ಕ್ಯಾರಿ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಬಸ್ಗಳಲ್ಲಿ ಹೋಗ್ಬೇಕಾದ್ರೆ ಇದಕ್ಕೆ ತುಂಬ ಜಾಗ ಬೇಕಾಗುತ್ತೆ. ಹಾಗಾಗಿ ಇದನ್ನು ನಾನು ತೊಗೊಂಡು ಹೋಗ್ತಾ ಇಲ್ಲ. ಚಿಕ್ಕದು ಇನ್ನೊಂದು ತೊಗೊಂಡಿದ್ದೀನಿ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕಂತ ಹೇಳಿದ್ನಲ್ಲ, ಅರೇಂಜ್ ಮಾಡಬೇಕು. ಹಾಗಾಗಿ ಇದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಏನೇನಿದೆ ನನ್ನ ಬ್ಯಾಗಲ್ಲಿ ಅಂತ ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ನಿಮ್ಗೆ ಏನಾರ ಡೀಟೇಲ್ಸ್ ಮೇಕಪ್ ಬಗ್ಗೆ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಮಾಡಿ. ನಮಗೆ ನಿಮ್ಮ ಕಮೆಂಟ್ಸನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಇದರಲ್ಲಿ ನಾನು ಏರ್ ಆಕ್ಸೆಸರೀಸ್ ಎಲ್ಲ ಮಡಿಕೊಳ್ಳೋದಕ್ಕೆ ಅಂತ ಈ ಥರ ಪೌಚ್ ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ನನ್ನ ಏರ್ ಆಕ್ಸೆಸರೀಸ್ ಏನೇನು ಬೇಕೋ ಅದನ್ನೆಲ್ಲ ಇದರಲ್ಲಿ ಡಂಪ್ ಮಾಡಿ ಮಡಿಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಹೇಳಿದ್ರು ಅಂದರೆ ಇದರೊಂದು ಪೌಚ್ ಹಾಕಿ ಮಾಡಿಬಿಟ್ರೆ ಬೇಗ ಸಿಕ್ಕಿರುತ್ತೆ, ಹಾಗಾಗಿ ಇದರಲ್ಲಿ ಮಡಿಕೊಂಡಿದ್ದೀನಿ. ಇದು ಏರ್ ಎಕ್ಸ್ಟೆನ್ಷನ್ನು, ಇದು ಏರ್ ಸ್ಟೈಲ್ ಯೂಸ್ ಮಾಡೋದು. ಇದು ಒಂದು ಕರ್ಲಿಂಗ್ ಟಂಗು, ಇದೊಂದು ಏರ್ ಸ್ಟೈಲ್ ಪ್ರಾಡಕ್ಟ್ಸು. ಹಾಗೆ ಇದು ಬಂದು ಏರ್ ಸ್ಟೈಲ್ಗೆ ನಮಗೆ ಸ್ವಿಚ್ ಬೋರ್ಡ್ ಬೇಕಾಗುತ್ತೆ ಕಲೆಕ್ಷನ್ಸ್ ಮಾಡ್ಕೊಳೋದಕ್ಕೆ ಮಿಷಿನ್ಸ್ಗೆ. ಹಾಗಾಗಿ ಲೆಂತ್ ಕೆಲವು ಸಲ ಲೆಂತ್ ಇರೋದಿಲ್ಲ ಮತ್ತು ನಮಗೆ ಹತ್ರದಲ್ಲಿ ಸ್ವಿಚ್ ಬೋರ್ಡ್ ಕೂಡ ಸಿಗೋದಿಲ್ಲ. ಹಾಗಾಗಿ ಇದನ್ನೊಂದು ಮಡಿಕೊಂಡಿರ್ತಾರೆ ಎಲ್ಲರೂ, ಇದನ್ನು ಕಂಪಲ್ಸರಿ ಮಡಿಕೊಳ್ಳೇಬೇಕು. ನಾವು ಹೋಗಿ ನಾವು ಚೌಟ್ರಿಗಳಲ್ಲಿ ಸ್ವಲ್ಪ ದೂರ ಇರ್ತವೆ, ಅಲ್ಲಿದ್ದರೆ ಬೆಳಕು ಕೂಡ ಇರೋಲ್ಲ, ಕೆಲವು ಕಡೆ ಸ್ವಿಚ್ ಇರೋ ಕಡೆ ಫ್ಯಾನ್ ಕೂಡ ಇರೋದಿಲ್ಲ ಅದ್ರ ಕೆಳಗಡೆ. ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕಂಪಲ್ಸರಿ ಮೇಕಪ್ ಆರ್ಟಿಸ್ಟ್ ಮಾಡಿಕೊಬೇಕು, ತುಂಬಾ ಯೂಸ್ಫುಲ್ ಅಂತ ನನಗನ್ಸುತ್ತೆ. ನಾನು ಕಂಪಲ್ಸರಿ ಇದನ್ನು ತೊಗೊಂಡು ಹೋಗ್ತೀನಿ. ಹಾಗೆ ಇದು ಡಬಲ್ ಗಮ್ ಟೇಪು, ಇಲ್ಲಿ ಬೈತಲೆ ಬಕ್ಕೆಲ್ಲ ಅರೇಂಜ್ ಮಾಡೋದಕ್ಕೆ, ಮತ್ತು ಸೆರ್ಗೋ ಏನಾರು ಕುತ್ಕೊಂಡಿಲ್ಲ ಅಂದರೂ ಇದನ್ನು ಸ್ವಲ್ಪ ಸ್ಟಿಕ್ ಮಾಡಿದ್ರೆ ಕಂಫರ್ಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಕೂಡ ಮಡಿಕೊಂಡಿರ್ತೀನಿ. ಇದು ಬಂದು ಫೇಸ್ ವೈಪ್ಸು. ಫೇಸ್ನ ಫಸ್ಟು ನಾವು ಫೇಸ್ನ ಕ್ಲೀನ್ ಮಾಡ್ಕೊಬೇಕು, ಹಾಗಾಗಿ ವೈಪ್ಸಲ್ಲಿ ಕ್ಲೀನ್ ಮಾಡಾದ್ಮೇಲೆ ಕ್ಲೆನ್ಸಿಂಗ್ ಮಾಡೋದು. ಹಾಗಾಗಿ ಇದನ್ನು ಕೂಡ ನಾನು ಮಡಿಕೊಂಡಿರ್ತೀನಿ. ಇದು ಬಂದು ಏರ್ ಸ್ಟೈಲ್ದು ಕುಚ್ಚು ಜಡೆ, ಇದನ್ನು ಕೂಡ ಹೊಸ್ದಾಗಿ ತಗೊಂಡಿದ್ದೀನಿ, ಇನ್ನೂ ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಈ ರೀತಿಯೇ ನಡೀತಾ ಇರೋದಲ್ಲ, ಹಾಗಾಗಿ ಒಂದು 3-4 ಮಡಿಕೊಂಡಿದ್ದೀನಿ. ಬೇಕಾಗುತ್ತೆ. ಒಂದೇ ಹೇರ್ ಸ್ಟೈಲ್ ಮಾಡಿದ್ರು ನನಗೂ ಬೇಜಾರಾಗುತ್ತೆ, ಮತ್ತು ಫೋಟೋಸು ಒಂದೇ ಥರ ಸಿಗ್ತಾ ಇರುತ್ತೆ ನನಗೆ. ಹಾಗಾಗಿ ಬೇರೆ ಬೇರೆ ಇದ್ದರೆ ಸ್ವಲ್ಪ ಫೋಟೋಸು ನಮಗೂ ಚೆನ್ನಾಗಿರೋ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಪ್ರೇಟಾಗಿ ಒಂದು 4 ತೊಗೊಂಡು ಮಡಿಕೊಂಡಿದ್ದೀನಿ. ಇದೊಂದು ಹಾಗೆ ಇದು ಬಂದು ಏರ್ ಸ್ಟೈಲ್ದೆ ಏರ್ ಆಕ್ಸೆಸರೀಸು, ಏರ್ ಸ್ಟೈಲ್ಗೆ ಡಿಸೈನಿಂಗ್ ಆಗಿ ಕಾಣೋದಕ್ಕೆ ಅಂತ ಈ ಥರ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಈ ಥರ ಬಟನ್ ಕೊಟ್ಟಿರ್ತಾರೆ, ಇದನ್ನು ಇದಕ್ಕೆ ಪ್ರೆಸ್ ಮಾಡಿದ್ರೆ ಅದು ಸ್ಟಿಕ್ ಆಗಿಬಿಡುತ್ತೆ. ಈ ಥರ ಫ್ರಂಟಿಗೆ ಒಂದು, ಈ ಬ್ಯಾಕಲ್ಲಿ ಏರ್ ಸ್ಟೈಲ್ ಮಾಡಿದಾಗ ಈ ಥರ ಹಾಕಿದ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ. ಡ್ರೆಸ್ ಮ್ಯಾಚಿಂಗು ಕೂಡ ಸಿಗುತ್ತೆ. ಇದು ನಾನು ಬೆಂಗಳೂರಿಗೆ ಹೋದಾಗ ತೊಗೊಂಡಿದ್ದು, ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿದ್ದು ಸ್ಟೋರಲ್ಲಿ, ಅಲ್ಲಿ ಸಿಕ್ಕಿತ್ತಿದ್ದು. ತುಂಬಾ ಚೆನ್ನಾಗಿತ್ತು, ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಇತ್ತು. ಹಾಗಾಗಿ ನನಗೆ ಬೇಕಾಗುತ್ತೆ ಅಂತ ಅಲ್ಲಿಂದ 2 ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿದೆ ಇದು. ಮತ್ತು ಚಿಕ್ಕ ಮಕ್ಳಿಗೂ ಕೂಡ ದೊಡ್ಡದು ಹಾಕೋದಕ್ಕಾಗಲ್ಲ ಅಂದಾಗ ಇದು ಚಿಕ್ಕದು ಕೂಡ ಹಾಕೊಬೋದು. ಚಿಕ್ಕ ಮಕ್ಕಳು ಜಾಸ್ತಿ ಹೆವಿ ಹಾಕಿದ್ರೆ ಅವರು ಇಟ್ಕೊಳೋದಿಲ್ಲ, ಹಾಗಾಗಿ ಈ ಥರ ಪುಟ್ಟದಾಗಿದ್ದರು ಅವ್ರಿಗೂ ಕೂಡ ಹಾಕೊಬೋದು. ಹಾಗೆ ಇದು ಒಂದು ತೊಗೊಂಡಿದ್ದೆ, ಇದು ಕೂಡ ತುಂಬಾ ಚೆನ್ನಾಗಿದೆ. ಬ್ರೈಡಲ್ಸ್ಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ 300-200 ಆ ರೇಂಜಲ್ಲಿ ಸಿಗುತ್ತೆ. ಕ್ವಾಲಿಟಿ ನೋಡಿ ತೊಗೊಬೇಕು. ಇದೆಲ್ಲ ಇರುತ್ತಲ್ಲ ಅದನ್ನು ಹೊರಟೋಗ್ಬಿಡುತ್ತೆ ಪ್ರೈಸ್ ಚೆನ್ನಾಗಿಲ್ಲ ಅಂದರೆ, ನೋಡ್ಬಿಟ್ಟು ತೊಗೊಬೇಕು. ತುಂಬಾ ಚೆನ್ನಾಗಿದೆ ಇದು ಕೂಡ, ನೋಡ್ತಾ ಇರ್ಬೋದು. ಇದೊಂದು ಮತ್ತು ಇದೊಂದು ನೋಡ್ತಾ ಇರ್ಬೋದು. ಇದು ಬಂದು ಬಟರ್ಫ್ಲೈದು. ಇದನ್ನು ಹೇರ್ ಸ್ಟೈಲ್ ಮಾಡಿದಾಗ ಇದು ಎಳಿತೀವಲ್ಲ ಅಲ್ಲಿಗೆ ಹಾಕಿದ್ರೆ, ಫ್ರಂಟಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಲೆ. ಹಾಗಾಗಿ ಇದನ್ನು ಒಂದು ಸೆಟ್ಟು ತೊಗೊಂಡು ಮಡಿಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಇದು ಪ್ರಿಟಿಯಾಗಿತ್ತು. ಹಾಗಾಗಿ ಸ್ವಲ್ಪ ದೊಡ್ಡದಿರೋದೇ ತೊಗೊಂಡಿದ್ದೀನಿ. ಇಲ್ಲಿ ಹಾಕೋದಕ್ಕೂ ಆಗುತ್ತೆ, ಮತ್ತು ನಾವು ಎಳಿತೀವಲ್ಲ ಅಲ್ಲಿ ಕೂಡ ಅಪ್ಲೈ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ಕ್ಯೂಟಾಗಿದೆ. ಇದು ನೋಡಿದಾಗ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ 1 2 3 4 5 ಇದೆ. ಇದು ಬಂದು ಪ್ರೈಸು 200 ಎಬೋ ಇರಬೇಕಿದು. ತುಂಬ ದಿನ ಆಯಿತು ತೊಗೊಂಡು, ಹಾಗಾಗಿ ಪ್ರೈಸ್ ಅಷ್ಟೊಂದು ಗ್ಯಾಪ್ ಇಲ್ಲ, ಒಂದು 200 ಎಬೋನೇ ಇದೆ. ಇದು ಕಾಸ್ಟ್ ಎಲ್ಲ ಇದು ತುಂಬಾ ಜಾಸ್ತಿ ಇರುತ್ತೆ ಮೇಕಪ್ ಪ್ರಾಡಕ್ಟ್ಸು.
ಆದರೆ ಮೇಕಪ್ ಮಾಡಿಸ್ಕೊಳೋರು ಹೇಗೆ ಕೇಳ್ತಾರೆ ಅಂದರೆ ನಂಗೆ ಸುಮ್ಮನೆ ಸಿಂಪಲ್ಲಾಗಿ ಮಾಡಿಬಿಡಿ, ಒಂಚೂರು ಟಚಪ್ ಕೊಟ್ಬಿಡಿ ಅಷ್ಟೇ ಅಂತ ಹೇಳ್ತಾರೆ. ಟಚಪ್ ಕೊಡೋಕ್ಕೂ ನಾವು ಪ್ರೋಸೆಸ್ ಏನಿದೆಯೋ ಎಲ್ಲನೂ ಮಾಡಾದ್ಮೇಲೆ ಟಚಪ್ ಕೊಡೋಕ್ಕಾಗೋದು. ಆಗತ್ರ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡಿ, 1000ಅಲ್ಲಿ ಮಾಡಿಕೊಡಿ ಅಂತ ಕೇಳ್ತಾರೆ. ನಮ್ಮ ಪ್ರಾಡಕ್ಟ್ಸ್ ನಾವು ತೊಗೊಂಡು ಬಂದು ನಾವು ಮಾಡೋದು ನಮಗೆ ಗೊತ್ತಿರುತ್ತೆ ಅದೆಷ್ಟು ಪ್ರೈಸ್ ಕೊಟ್ಟು ತಂದಿರ್ತೀವಿ ಅಂತ. 1000 1500ದಲ್ಲಿ ಕೇಳ್ತೀರಾ ಅಂದರೆ ಅದು ನಮಗೆ ತುಂಬಾ ಲಾಸ್ ಅಂತಲೇ ಹೇಳ್ಬೋದು. ಅದರಿಂದ ನಮಗೇನು ಗಿಟ್ಟೋದಿಲ್ಲ ಅಲ್ವಾ. ಒಂದು ಕನ್ಸಿಲರ್ ಆಗಿರ್ಬೋದು, ಒಂದು ಫೌಂಡೇಶನ್ ಆಗಿರ್ಬೋದು, ಒಂದು ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು, ಅದನ್ನೆಲ್ಲ ನಾವು ಪ್ರೈಸಾಗಿ ತಂದಿದ್ದೀವಿ ಅಂದಮೇಲೆ ನಾವು ಮಾಡೋದು ಕೆಲಸದಿಂದ ಆ ಪ್ರೈಸಿಂದ ನಾವು ವಾಪಸ್ ತೊಗೊಬೇಕು ಅಂತಲೇ ನಾವು ಮೇಕಪ್ ಇಂಡಸ್ಟ್ರಿ ಮಾಡ್ತಾ ಇರೋದು. ಪ್ಲೀಸ್ ಆ ಥರ ಹೇಳೋರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಮಗೂ ಕೂಡ ಒಂದು ಸ್ವಲ್ಪ ಹಣ ಸಿಗೋ ರೀತಿ ಮಾಡಿಕೊಡಿ. ಹೇಳ್ತಾರೆ ಕೆಲವ್ರು ಪಾಪ ಅಡ್ಜಸ್ಟ್ ಮಾಡ್ಕೊತಾರೆ, ಎಲ್ಲರೂ ಹಾಗೆ ಅಂತ ಹೇಳೋದಕ್ಕಾಗಲ್ಲ. ಕೆಲವ್ರಿಗೆ ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನೇನು ರ್ಯಾಶಾಗಿ ಆ ರೀತಿ ಏನು ಹೇಳ್ತಿಲ್ಲ. ಕೇಳ್ತಿರಲ್ಲ ನಾವು ಎಷ್ಟೆಷ್ಟು ಮಾಡಿರ್ತೀವಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ವ. ಇದೊಂದು ತೊಗೊಂಡಿದ್ದೀನಿ, ಇನ್ನೂ ಇದಾವೆ ತುಂಬ, ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಇದೊಂದು ಹೇರ್ ಎಕ್ಸ್ಟೆನ್ಷನ್ನು ಒಂದು 2-3 ಮಡಿಕೊಂಡಿರ್ತೀನಿ ಇಷ್ಟನೇ. ಒಂದೇ ಸಲ 2-3 ಕೇಳಿದ್ರೆ ಮತ್ತೆ ನಾವು ಹೋಗಿ ತರೋದಕ್ಕಾಗಲ್ಲ. ಇದಕ್ಕೆ ಎಕ್ಸ್ಟ್ರಾ ಮಡಿಕೊಂಡಿರಬೇಕು ಇದನ್ನೆಲ್ಲ, ಹಾಗಾಗಿ ಇದನ್ನು ಎಕ್ಸ್ಟ್ರಾ ಮಡಿಕೊಂಡಿರ್ತೀನಿ. ಹಾಗೆ ಇದು ಹೇರ್ ಸ್ಪ್ರೇ, ಇದು ಕೂಡ ಕಂಪಲ್ಸರಿ ಇರಲೇಬೇಕು. ನಾನು ಇದರಲ್ಲಿ ಟಾಪ್ ತಗೊಂಡಿದ್ದೀನಿ ಹೇರ್ ಸ್ಪ್ರೇಲಿ. ಇದೊಂದು ಹೇರ್ ಸ್ಟೈಲ್ಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಪೌಚಲ್ಲಿ ಹಾಕಿ ಮಾಡಿಬಿಟ್ಟಿರ್ತೀನಿ, ಬೇಗನೆ ಸಿಕ್ಬಿಡುತ್ತೆ. ಆಮೇಲೆ ಇದು ಒಂದು ಮೂಸು, ಹೇರ್ ಮೂಸು. ಇದನ್ನು ಕೂಡ ಕರ್ಲಿಂಗ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕರ್ಲ್ಸ್ ಮಾಡೋದಕ್ಕೆ. ಇದು ಕೂಡ ಮಾಡಿಕೊಂಡಿರಬೇಕು ಕಂಪಲ್ಸರಿ. ಇದೊಂದು, ಮತ್ತು ಇದು ಬನ್ ತೊಗೊಂಡಿರ್ತೀನಿ. ಇದು ಒಂದು 4-5 ಮಡಿಕೊಂಡಿರ್ತೀನಿ ಬನ್ನು. ಬ್ರೈಡ್ ಅವ್ರ ತಾಯಿ ಆಗಿರ್ಬೋದು, ಬ್ರೈಡ್ ಅವರ ಚಿಕ್ಕಮ್ಮ ಆ ಥರ ಇರೋರೆಲ್ಲ ಕೇಳ್ತಾರೆ. ಈ ಥರ ಬ್ರೈಡ್ಸ್ಗೆ ಏನು ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಮಾರ್ನಿಂಗ್ ಯೂಸ್ ಮಾಡ್ತೀವಿ. ಇರಲಿ ಅಂತ ಇದನ್ನು ಒಂದು 4-5 ಮಡಿಕೊಂಡಿರ್ತೀನಿ. ಹಾಗೆ ಇದು ಸಕ್ಷನ್ಸ್ ಕ್ಲಿಪ್ಪು, ಮೇಕಪ್ ಸಕ್ಷನ್ ಕ್ಲಿಪ್ಪು. ಇದು ಸಕ್ಷನ್ ತೊಗೊತೀವಲ್ಲ ಈ ಪಾರ್ಟಿಷನ್ಸು, ಅದನ್ನು ನಾವು ಮೆಸ್ಸಿ ಆಗಬಾರ್ದು, 2 ಪಾರ್ಟಿಷನ್ಸು ಅಂದ್ಬಿಟ್ಟು ಇದನ್ನು ಈ ಥರ ಕ್ಲೋಸ್ ಮಾಡೋದಕ್ಕೆ ಅಂತ ಯೂಸ್ ಮಾಡೋದು ಪಾರ್ಟಿಷನ್ಸ್ ಕ್ಲಿಪ್. ಇದು ಥರ ಇರುವ ರೆಂಟೆಡ್ ಜ್ಯುವೆಲ್ರಿ ಏನೇನಿದೆ ಅಂತ ಈಗ ತೋರಿಸ್ತೀನಿ. ನಿಮಗೆ ಮೇಕಪ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಸಪ್ರೇಟ್ ಮೇಕಪ್ ಪ್ರಾಡಕ್ಟ್ಸ್ ಏನೇನು ಮಾಡಿಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಬಂದು ಇದು ಸ್ಟ್ರೈಟ್ನರು. ಇದು ಒಂದು ಮೇಕಪ್ ಆರ್ಟಿಸ್ಟ್ ಹತ್ರ ಇರಲೇಬೇಕಾದಂಥ ಪ್ರಾಡಕ್ಟ್ಸು ಸ್ಟ್ರೈಟ್ನರ್. ಇದು ಸ್ಯಾರಿ ಡ್ರೈಪಿಂಗ್ ಮಾಡೋಕ್ಕಾಗಿರ್ಬೋದು, ಹೇರ್ ಸ್ಟೈಲ್ನ ಸ್ಟ್ರೈಟ್ ಆಗಿರ್ಬೋದು, ಇದು ಮಸ್ಟಷ್ಟು ಇರಲೇಬೇಕು. ಇದು ಒಂದು ಮಿಷಿನ್ಸು. ಆಮೇಲೆ ಇದೊಂದು ಎಲ್ಲ ಗೊತ್ತೇ ಇರುತ್ತೆ, ಏರ್ ಡ್ರೈಯರು. ಇದು ಕೂಡ ಮಸ್ಟಷ್ಟು ಇರಲೇಬೇಕು. ನಾವು ಬ್ರೈಡ್ಸ್ಗೆ ತಲೆ ಒಣಗಿಸ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಲ್ಲಿ ಆ ಜನಗಳು ಟೈಮ್ ಕೂಡ ಕೊಡೋದಿಲ್ಲ. ತುಂಬ ಫಾಸ್ಟಾಗಿ ನಮ್ಮ ಕೆಲಸ ಇರುತ್ತೆ, ನಾವು ಬೇಗ ಬನ್ನಿ ಅಂತಿರ್ತೀವಿ, ಯಾವ ಬ್ರೈಡು ಕೂಡ ಬೇಗ ಬರೋದಿಲ್ಲ. ಹಾಗಾಗಿ ಮಸ್ಟಷ್ಟು ಇದನ್ನಂತೂ ಮಾಡಿಕೊಂಡು ಹೋಗಿ ಇರಲೇಬೇಕು. ನೈಟ್ ಯೂಸ್ ಆಗಲಿಲ್ಲ ಅಂದರೂ ಮಾರ್ನಿಂಗ್ ಇದಿರಲೇಬೇಕು. ಅರ್ಶಿನ ಶಾಸ್ತ್ರ ಅದೆಲ್ಲ ಮಾಡಿರ್ತಾರೆ ನೈಟು, ಮಾರ್ನಿಂಗ್ ಸ್ನಾನ ಮಾಡಿರ್ತಾರೆ ಬ್ರೈಡ್ಗಳು. ಹಾಗಾಗಿ ಹೇರ್ ಡ್ರೈಯರು ಬೇಕೇ ಬೇಕಾಗುತ್ತೆ. ಇದು ಒಂದು ಹೇರ್ ಡ್ರೈಯರ್ ಹತ್ರ ಮಡಿಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕ್ರಿಂಪರ್. ಇದು ಕೂಡ ಮಸ್ಟಷ್ಟು ಇರಲೇಬೇಕಾದಂಥ ಪ್ರಾಡಕ್ಟ್ಸು ಮೇಕಪ್ ಆರ್ಟಿಸ್ಟ್ ಹತ್ರ. ಕ್ರಿಂಪರ್ ಇದನ್ನು ನಾವು ಇದನ್ನು ಚೇಂಜ್ ಕೂಡ ಮಾಡ್ಕೊಬೋದು. ಇದು ಸ್ಟೆಪ್ಸು, ಪ್ಲೇಟ್ಸ್ ಚೇಂಜ್ ಮಾಡ್ಕೊಬೋದು. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಅದನ್ನು ನಾವು ಚೇಂಜ್ ಮಾಡ್ಕೊಬೋದು. ಇದು ಕ್ರಿಂಪರು. ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಕಾಣಬೇಕು, ಲಾಂಗ್ ಲಾಸ್ಟಿಂಗ್ ಬರಬೇಕು ಅಂತ ಅಂದ್ಕೊಂಡ್ರೆ ನಾವು ಇದನ್ನು ಮಾಡಿದ್ರೇ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಬರೋದು. ನಾವು ಕ್ರಿಂಪರ್ ಮಾಡಿದ್ರೆ ಹೇರ್ ಸ್ಟೈಲ್ ಮಾಡಿದ್ರೆ ಏನೋ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ, ಅದು ಪ್ರೊಫೆಷ್ನಲ್ ಆಗೂ ಇರೋದಿಲ್ಲ. ನಾವು ಪ್ರೊಫೆಷ್ನಲಾಗಿ ಮೇಕಪ್ ಆರ್ಟಿಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ರೀತಿಯ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದ್ರೇ ಮಾಡೋಕ್ಕಾಗೋದು. ಇಲ್ಲಾಂದರೆ ನಾವು ಪ್ರೊಫೆಷ್ನಲ್ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳಕ್ಕಾಗುತ್ತಾ? ಇದು ಮಸ್ಟಷ್ಟು ಇರಲೇಬೇಕಾದಂಥ ಪ್ರಾಡಕ್ಟ್ಸು. ಇದು ಹೇರ್ ಸ್ಟೈಲ್ದು. ನಾನು ಮೇಕಪ್ದು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ, ನೋಡ್ತೀನಿ ಅಂತ ಅನಿಸಿದ್ರೆ, ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಬನ್ಗೆ ಅಟ್ಯಾಚ್ ಮಾಡೋದು. ಇದನ್ನು ಕೂಡ ಕೇಳ್ತಾರೆ ಕೆಲವರು, ಹಾಗಾಗಿ ಫಾಸ್ಟಾಗಿ ಮಾಡ್ಬೋದು ಬನ್ ಹೇರ್ ಸ್ಟೈಲೆಲ್ಲ. ಹಾಗಾಗಿ ಅರ್ಜೆಂಟ್ಸಲ್ಲಿ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಒಂದು ಬನ್ ಹಾಕಿ ಇದನ್ನು
ಫಿಟ್ ಮಾಡಿದ್ರೆ ಆಗೋಗುತ್ತೆ. ಹಾಗಾಗಿ ಈ ಥರನೂ ಕೂಡ ನಾನು ಮಡಿಕೊಂಡಿದ್ದೀನಿ. ಇದು ಒಂದು 4-5 ಮಡಿಕೊಂಡಿರ್ತೀನಿ. ಹಾಗೆ ಬಂದು ಈ ಥರ ದಾರ ಕೂಡ ಮಡಿಕೊಂಡಿರಬೇಕು. ಇದು ದಾರ ಅಲ್ಲ, ಉಲ್ಲನ್ ದಾರ, ಬ್ಲ್ಯಾಕ್ ಕಲರ್ ಉಲ್ಲನ್ ದಾರ. ಇದು ಬಂದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನಾವು ಬೈತಲೆ ಬಟ್ಟೆ ಎಲ್ಲ ಹಾಕಿರ್ತೀವಲ್ಲ ಇಲ್ಲಿ, ಅದನ್ನು ಸ್ಟಿಕ್ ಮಾಡೋದಕ್ಕೆ ಇಲ್ಲಿ ಬಫಲ್ಲಿ ತೊಗೊಂಡು ಇಲ್ಲಿ ಲಾಕ್ ಮಾಡಿ ಇಲ್ಲಿ ಹಾಕಿರ್ತೀವಿ. ಜರಬಾರ್ದಲ್ಲ, ಅದು ನಾವು ಹಿಂಗೆ ಹ್ಯಾಂಗ್ ಮಾಡಿಬಿಟ್ರೆ ಅದು ಇರೋದಿಲ್ಲ, ಅದು ಅಲ್ಲಲ್ಲೇ ಜರಿಕೊಂಡು ಬಂದ್ಬಿಡುತ್ತೆ, ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಪ್ಲೇಸ್ ಮಾಡಿ ಇದನ್ನು ಸ್ಟಿಕ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಈ ದಾರ ಮತ್ತು ಸೂಜಿ ಅವೆರಡನ್ನೂ ನಾವು ಕಂಪಲ್ಸರಿ ಮಡಿಕೊಬೇಕು. ಅದು ಪ್ರೊಫೆಷ್ನಲ್ ಆರ್ಟಿಸ್ಟ್ ಅಂದಮೇಲೆ ಈ ಥರ ಸಿಂಪಲ್ ವಸ್ತುನು ನೆಗ್ಲೆಕ್ಟ್ ಮಾಡ್ದಲೇ ನಾವು ಜವಾಬ್ದಾರಿಯಿಂದ ಎತ್ತಿಕೊಬೇಕಾದಂಥ ಪ್ರಾಡಕ್ಟ್ಸ್ ಇವು. ಇದು ಒಂದು, ಇದನ್ನೆಲ್ಲ ನಾನು ಬಾಕ್ಸಲ್ಲಿ ಹಾಕಿ ಕಂಪಲ್ಸರಿ ಮಡಿಕೊಂಡಿರ್ತೀನಿ. ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕುಚ್ಚು ಅಂತ ಹೇಳಿದ್ನಲ್ಲ, ಇದನ್ನು ಕುಚ್ಚು ತೊಗೊಂಡಿದ್ದೀನಿ. ಇದು ಓಲ್ಡ್ ಆಗಿರ್ಬೋದು, ಆದರೆ ಈಗ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಥರ. ಇದೆಲ್ಲ ನನ್ನ ಹತ್ರ ಇತ್ತು, ನಾನೇ ಎಸ್ಬಿಟ್ಟೆ, ಇದೆಲ್ಲ ಓಲ್ಡ್ ಆಗೋಯಿತು ಅಂತ. ಈಗ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಮತ್ತೆ ಇದನ್ನೇ ನಾನೇ ತೊಗೊಂಡು ಮಡಿಕೊಂಡಿದ್ದೀನಿ. ಈಗೆಲ್ಲ ಹೇರ್ ಸ್ಟೈಲ್ಗೆ ಈ ಥರನೇ ಸಿಂಪಲ್ ಆಗಿರೋದನ್ನೇ ಕೇಳ್ತಾರೆ. ಇದು ಟ್ರೆಂಡಿಂಗಲ್ಲೂ ಕೂಡ ಇದೆ. ಹಾಗಾಗಿ ನಾನು 2 ಪೇರ್ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಕೆಳಗಡೆ ನಾವು ಅಟ್ಯಾಚ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆರಡು ಮಡಿಕೊಂಡಿದ್ದೀನಿ. ಹಾಗೆ ಒಂದು ಜಡೆ ಕೂಡ ಮಡಿಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಗ್ರೀನ್ ಆ್ಯಂಡ್ ರೆಡ್ ವೈಟ್ ಕಾಂಬಿನೇಷನಲ್ಲಿರುವ ಈ ಥರ ಜಡೆ ಕೂಡ ಮಾಡಿಕೊಂಡಿದ್ದೀನಿ. ಈ ಥರ ಜಡೆ ಇವಾಗ ಸ್ವಲ್ಪ ಕಮ್ಮಿನೇ ಆಗಿದೆ, ಆದರೆ ಇದು ಸ್ವಲ್ಪ ಟ್ರೆಂಡಿಂಗಲ್ಲಿ ಇತ್ತು ನಾನು ತಗೊಳ್ಳುವಾಗ. ಹಾಗಾಗಿ ಸ್ವಲ್ಪ ಇರಲಿ ಅಂತ ತೊಗೊಂಡು ಬಂದೆ. ಇದು ಎಲ್ಲ ಚಿಕ್ಕಪೇಟೆಲಿ ತೊಗೊಂಡು ಬಂದಿದ್ದು. ಅವಾಗ ಚಿಕ್ಕಪೇಟೆನ ನೀನು ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ಆ ವಿಡಿಯೋ ಎಲ್ಲ ಏನು ಮಾಡ್ಕೊಂಡಿಲ್ಲ. ಚಿಕ್ಕಪೇಟೆಲಿ ತೊಗೊಂಡು ಬಂದಂಥ ಇದೆಲ್ಲ. ಈಗೆಲ್ಲ ಕುಚ್ಚಿಗೆ ಜಡೆ ಬಿಲ್ಲೆ ಬರುತ್ತಲ್ಲ, ಅದನ್ನೇ ಅಟ್ಯಾಚ್ ಮಾಡ್ತಾರೆ. ಮತ್ತು ಫ್ಲವರ್ಸಲ್ಲೂ ಕೂಡ ಮಾಡ್ತಾರೆ. ಈಗ ಲೇಸ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. 6 ಲೇಯರ್ ಎಳೆದ್ಬಿಟ್ಟು ಲೇಸ್ ಕೂಡ ಹಾಕೋದು, ಅದು ಕೂಡ ಟ್ರೆಂಡಿಂಗಲ್ಲಿ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಅದನ್ನು ಕೂಡ ಮಾಡ್ತಾರೆ. ಹಾಗಾಗಿ ಇದನ್ನು ಜಾಸ್ತಿ ಹಾಕಿಸ್ಕೊಳಲ್ಲ ಅಂತ ಇದು ಒಂದು ಪೇರ್ ಇರಲಿ ಅಂತ ಇದೊಂದು ತೊಗೊಂಡೆ ಅಷ್ಟೇ. ಈಗೆಲ್ಲ ಕೈಯಲ್ಲಿ ನಾವು ಮಾಡೋವಂಥ ಹೇರ್ ಸ್ಟೈಲೇ ತುಂಬ ಇಷ್ಟಪಟ್ಟು ಮಾಡಿಸ್ಕೊತಾರೆ. ಈ ಥರ ಜಡೆ ಎಲ್ಲ ಜಾಸ್ತಿ ಯಾರು ಮಾಡೋದಿಲ್ಲ. ನನಗೂ ಕೂಡ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಜಡೆ ಹಾಕೋದಿಲ್ಲ. ನಾವು ಹೇರ್ ಸ್ಟೈಲ್ ಮಾಡ್ಕೊತೀವಲ್ಲ ಡಿಸೈನ್ಸು, ಅವು ನನಗೆ ತುಂಬಾ ಇಷ್ಟ. ಮಿಸ್ಸಿ ಹೇರ್ ಸ್ಟೈಲು, ಮಿಸ್ಸಿ ಹೇರ್ ಬನ್ನು ಅವೆಲ್ಲ ನನಗೆ ಇಷ್ಟ ಆಗುತ್ತೆ. ನಾನು ಕೂಡ ಅದನ್ನೇ ಪ್ರಿಫರೆನ್ಸ್ ಮಾಡಿ ಅವ್ರಿಗೆ ಕೂಡ ಹೇಳ್ತೀನಿ ಮಾಡಿಸ್ಕೊಳೋರಿಗೆ. ಅವರು ಕೂಡ ಮಾಡಿಸ್ಕೊತಾರೆ. ಇಷ್ಟ ಇದ್ದರೆ ನನ್ನ ಒಪಿನಿಯನ್ ನಾನು ಹೇಳಬೇಕಲ್ವ, ಹಾಗಾಗಿ. ಇನ್ನು ಇದು ಬಂದು ಇದು ಕೂಡ ಹೇರ್ ಸ್ಟೈಲ್ದೆ. ಈ ಥರ ಮಧ್ಯ ಹೇರ್ ಸ್ಟೈಲ್ ಮಾಡಿದಾಗ ಇಡೋದಕ್ಕೆ ಅಂತ ಈ ಥರ ಬೀಡ್ಸ್ ಇರೋದನ್ನೆಲ್ಲ ಫ್ಲವರ್ಸ್ದೆಲ್ಲ ಮಡಿಕೊಂಡಿರ್ತೀನಿ. ತುಂಬಾ ಇದು ಸ್ವಲ್ಪ ಕೆಲವ್ರಿಗೆ ಹಾಕಿರೋದನ್ನ ಹಾಗೆ ಬಿಟ್ಟು ಬಂದಿರ್ತೀವಲ್ಲ, ಹಾಗಾಗಿ ತರ್ತಾನೆ ಇರ್ತೀವಿ. ಇದನ್ನು ನೋಡ್ತಾ ಇರ್ಬೋದು. ಈ ಥರ ಒಂದೊಂದು ಪೀಸ್ ಇದೆ. ಇದು ಈ ಥರ ಇರೋದನ್ನ ಒಂದೊಂದೇ ಲೇಯರ್ನ ತೊಗೊಂಡು ಸ್ಟಿಕ್ ಮಾಡೋ ಅಂಥದ್ದು. ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ಅಟ್ಯಾಚ್ ಮಾಡಿ ಹೇರ್ ಸ್ಟೈಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ಲೈನ್ ಹೇರ್ ಸ್ಟೈಲ್ ಮಾಡಿ ಹಾಗೆ ಬಿಟ್ಬಿಟ್ರು ಪ್ಲೈನ್ ಆಗೋದ್ರೆ ತುಂಬಾ ಚೆನ್ನಾಗಿ ಕಾಣಲ್ಲ. ಹೇರ್ ಸ್ಟೈಲ್ಗೆ ಈ ಥರ ಎಲ್ಲ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣೋದು, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಇದು ಕೂಡ ಹೇರ್ ಸ್ಟೈಲ್ ಮಾಡೋದೇನೆ. ಇದೆಲ್ಲ ಯೂಸ್ ಮಾಡಿದ್ದೀನಿ ಆಲ್ರೆಡಿ, ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಹೇರ್ ಸ್ಟೈಲ್ ಮಾಡಿದಾಗ ಈ ರೀತಿ ಸ್ಟಿಕ್ ಮಾಡಿದ್ರೆ ಈ ಥರ ಕಡ್ಡಿ ಕೊಟ್ಟಿದ್ದಾರೆ ನೋಡಿ, ಇದನ್ನೇ ಹಿಂಗೆ ಸ್ಟಿಕ್ ಮಾಡೋದು. ನಾವು ತೊಗೊಳ್ಬೇಕಾದ್ರೆ ಈ ಥರ ಸ್ಟಿಕ್ ಇರೋದು ನೋಡಿ ತೊಗೊಳ್ಬೇಕು. ಯಾವತ್ತೇ ತೊಗೊಂಡ್ರು ಈ ಥರ ಸ್ಟಿಕ್ ಇರೋದು ತೊಗೊಳ್ಬೇಕು. ಇಲ್ಲ ಅಂದರೆ ಹೇರ್ ಸ್ಟೈಲ್ ಮಾಡಿದಾಗ ಅದು ಕೂರೋದಿಲ್ಲ. ನಾವು ಪಿನ್ಸ್ ಹಾಕಿರ್ತೀವಲ್ಲ, ಅದು ಅಷ್ಟೊಂದು ಸ್ಟಿಕ್ಕಾಗಿ ಕೂರೋದಿಲ್ಲ. ಹಾಗಾಗಿ ಈ ಥರ ಸ್ಟಿಕ್ ಮಾಡಿದಾಗ ಹೇರ್ ಸ್ಟೈಲಲ್ಲಿ ಬಿಗಿಯಾಗಿ ಕುತ್ಕೊಂಡಿರುತ್ತೆ. ಒಂದು ಪಿನ್ ಮಾಡಿದ್ರು ಕ್ಲಿಯರಾಗಿ ಕುತ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಎಲ್ಲ ರಿಸೆಪ್ಷನ್ಗೆಲ್ಲ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಚಿಕ್ಕ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಈ ಥರ
ಬೀಡ್ಸ್ನು ತೊಗೊಂಡಿದ್ದೀನಿ. ಈ ಥರ ನೋಡಿರ್ಬೋದು, ಈ ಥರ ಇದೆ. ಇದನ್ನು ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಹೇರ್ ಸ್ಟೈಲೆಲ್ಲ ಎಳೆದ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಸ್ಟಿಕ್ ಮಾಡ್ಕೊಂಬಂದ್ರು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಬೀಡ್ಸ್ಗಳು. ಇದು ಒಂದು ಡಜನ್ ನನ್ನ ಹತ್ರ ಇದೆ. ನೋಡ್ತಾ ಇರ್ಬೋದು, ಇದನ್ನು 4 ತೊಗೊಂಡಿದ್ದೀನಿ ಈ ಥರದ್ದು. ಇದು ಬೇರೆ, ಅದು ಬೇರೆ ಡಿಸೈನು, ಮತ್ತು ಇದು ಬೇರೆ ಡಿಸೈನು. ಇದನ್ನು ಮಧ್ಯದಲ್ಲಿ ಸ್ಟಿಕ್ ಮಾಡ್ಬೋದು, ಮತ್ತು ಈ ಪ್ಲೇಸಲ್ಲಿ ಕೂಡ ಪ್ಲೇಸ್ಮೆಂಟ್ ಮಾಡ್ಬೋದು. ಇವನ್ನ ಈ ಥರ ಮಾಡಿಕೆ, ಮತ್ತು ಎಂಡಾಗಲೂ ಕೂಡ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಬೋದು. ಇದು ಕೂಡ 2 ಇದೆ. ಇನ್ನು ಇದು ಬಂದು ಇದು ಕೂಡ ಹೇರ್ ಸ್ಟೈಲ್ಗೆ ಮಾಡೋದು. ಇದು ಬನ್ ಹೇರ್ ಸ್ಟೈಲ್ಗೆ ಅಂತ ಮಾಡಿಕೊಂಡಿದ್ದೀನಿ. ಹೇರ್ ಸ್ಟೈಲ್ ಮಾಡಿದಾಗ ಅದಕ್ಕೆ ಕೆಲವು ಫ್ಲವರ್ನ ಮುಗಿಯೋದಿಲ್ವಲ್ಲ, ಅಂಥವ್ರಿಗೆ ಈ ಥರ ಬನ್ನಾಗಿ ಬಿಟ್ಬಿಟ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ, ಪ್ಲೈನ್ ಆಗಿ ಹೋಗುತ್ತೆ. ಹಾಗಾಗಿ ಈ ಥರ ಯಾವ್ದಾರ ಆರ್ಟಿಫಿಷಿಯಲ್ ಫ್ಲವರ್ನ ಇಟ್ಟರೆ ಅವರು ಕೂಡ ಇದು ಫ್ಲವರ್ ಎಲ್ಲ ಮುಡ್ಕೊಳ್ಳಿ ಅಂತ ನಾನು ಕೂಡ ಹೇಳ್ತೀನಿ. ಆಗ ಅವ್ರು ಮುಡ್ಕೊತಾರೆ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆರ್ಟಿಫಿಷಿಯಲ್ ಆಗಿರ್ಬೋದು, ಹೂವು ಕೆಲವ್ರು ಮುಗಿಯೋದಿಲ್ವಲ್ಲ, ಹಾಗಾಗಿ ಅವರಿಗೆ ಈ ಥರ ರೆಫರ್ ಮಾಡ್ತೀನಿ. ಮತ್ತು ಈ ಕಲರಲ್ಲೂ ಒಂದು ಫ್ಲವರ್ಸ್ ಇದೆ, ಬೀಡ್ಸ್ದು ಒಂದೊಂದೇ ಲೇಯರ್ ಇದೆ ಇದು ಕೂಡ. ಮತ್ತು ಈ ಥರದ್ದು ಒಂದು 4 ಇದೆ. ಇದು ಕೂಡ ಬೀಡ್ಸ್ ದಾರ ಹಾಕೋದಷ್ಟೇ. ಇದು ಕೂಡ ಹೇರ್ ಸ್ಟೈಲ್ ಇದೆ. ಇವೆಲ್ಲ ಬ್ರೈಡಲ್ಗೆ ಯೂಸ್ ಮಾಡೋವಂಥದ್ದು. ಇನ್ನು ಬಂದು ಇದು ಹೇರ್ ಸ್ಟೈಲ್ಗೆ, ಮುಹೂರ್ತಮ್ ಹೇರ್ ಸ್ಟೈಲ್ಗೆ ಇದು ಬೇಕಾಗುತ್ತೆ. ಹೇರ್ ಸ್ಟೈಲು ಕುಚ್ಚು, ಇದು ಲೇಯರ್ 3 ಲೇಯರ್ದು. ನಾನು ಇಷ್ಟು ಲಾಂಗ್ ಇರೋದು ತೊಗೊಂಡಿದ್ದೀನಿ. ಮುಹೂರ್ತಮ್ಗಾದರೆ ಇದು ಬೇಕೇ ಬೇಕು, ಕಂಪಲ್ಸರಿ. ಲಾಂಗ್ ಹೇರ್ಸೇ ಕೇಳೋದು, ಹಾಗಾಗಿ ಈ ರೀತಿ ಒಂದು 2 ಮಡಿಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಕ್ವಾಲಿಟಿಯಾಗಿರೋದನ್ನೇ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಒಂದು ಹೇರ್ ಸ್ಟೈಲ್ಗೆ ಬೇಕಾದಂಥ ಪ್ರಾಡಕ್ಟ್ಸು. ಎಲ್ಲ ಇಲ್ಲಿ ಮಿಸ್ಸಿ ಮಾಡ್ಕೊಂಡಿದ್ದೀನಿ ತೋರ್ಸೋಕ್ಕೋಗಿ. ಸ್ವಲ್ಪ ವೀಡಿಯೋಗೆ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಎಲ್ಲ ಸೈಡಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಈ ರೀತಿ 3 ಕೂಮ್ ಕೂಡ ಮಡಿಕೊಂಡಿದ್ದೀನಿ. ಇದು ಬಾಚನ್ಗೆ ಬೇಕೇ ಬೇಕಲ್ವಾ, ಹೇರ್ ಸ್ಟೈಲ್ಗೆ ಇದಿಲ್ದಲೇ ಆಗೋದೇ ಇಲ್ಲ ಹೇರ್ ಸ್ಟೈಲ್ ಅಲ್ವಾ, ಹಾಗಾಗಿ ಈ ರೀತಿ 3 ಹೇರ್ ಸ್ಟೈಲ್ಗೆ ಕೂಮ್ ಮಾಡಿಕೊಂಡಿದ್ದೀನಿ. ಇದು ಸಿಕ್ಕು ಬಿಡಿಸೋದಕ್ಕೆ ಅಂತ ಮಾಡಿಕೊಂಡಿದ್ದೀನಿ. ಇದು ದೊಡ್ಡದು ಅಲ್ಲಿರೋದೊಂದು, ಇದೊಂದು ಮಾಡಿಕೊಂಡಿದ್ದೀನಿ. ಇದು ಇದಕ್ಕಿಂತ ಸ್ವಲ್ಪ ಚಿಕ್ಕದಿರೋದು. ಇಲ್ಲಿ ಒಂದು ಸಿಗಲಿಲ್ಲ ಅಂದರೆ ಒಂದು ಸಿಗಲಿ ಅನ್ನೋ ಕಾರಣಕ್ಕೆ ಇದನ್ನು 2 ಮಾಡಿಕೊಂಡಿರ್ತೀನಿ. ಹಾಗೆ ಇದೊಂದು ಚಿಕ್ಕದು, ಇದೊಂದು ಮಾಡಿಕೊಂಡಿರ್ತೀನಿ. ಇದು ಬಂದು ಚಿಕ್ಕದು ಅಂತ ಏನೋ ಬೇಕಾಗಿರಲ್ಲ ಅಂದ್ಕೊಬೇಡಿ, ಇದು ಬೇಕೇ ಬೇಕು. ಇದು ಚಿಕ್ಕದಾದರೂ ಇದ್ರ ಕೆಲಸ ತುಂಬಾ ದೊಡ್ಡದಾಗಿರುತ್ತೆ. ಇದು ಬಂದು ನಮಗೆ ಲೈನ್ಸ್ ತೆಗೆಯೋದಕ್ಕೆ ಮತ್ತು ಸೆಕ್ಷನ್ ಮಾಡ್ಕೊಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗೋದಂಥ ಸ್ಟಿಕ್ ಅಂತ ಹೇಳ್ಬೋದು ಬಾಚಣಿಗೆ. ಈ ಲೈನ್ಸ್ ತೊಗೊಳ್ಬೇಕಾದ್ರೆ ಇದು ಬೇಕೇ ಬೇಕು. ಇದು ಸಣ್ಣದಾಗಿರುತ್ತೆ, ಕಡ್ಡಿದು ಕಬ್ಬಿಣದ ಥರ ಕೊಟ್ಟಿರ್ತಾರೆ ಸ್ಟಿಕ್ಕಿಗೆ. ಇದು ಈ ರೀತಿ ಲೈನ್ಸ್ ತೊಗೊಳೋದಕ್ಕೆ, ಮತ್ತು ಇಲ್ಲಿ ಲೈನ್ಸ್ ತೊಗೊಳೋದಕ್ಕೆ, ಮತ್ತು ಇಲ್ಲಿ ಬಫು ಸಿ ಶೇಪು ಅವೆಲ್ಲ ತೊಗೊಳ್ಬೇಕು ಬಫಿಗೆ. ಹಾಗಾಗಿ ಸೆಕ್ಷನ್ ವೈಸ್ ತೊಗೊಳೋದಕ್ಕೆ ಈ ಕೂಂಬ್ ತುಂಬಾ ಇಂಪಾರ್ಟೆಂಟು. ಇದು ಮೇಕಪ್ ಆರ್ಟಿಸ್ಟ್ ಆದಮೇಲೆ ಈ ಕೂಂಬು ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳೇಬೇಕು, ಇದಿರಲೇಬೇಕು ಮೇಕಪ್ ಆರ್ಟಿಸ್ಟ್ ಹತ್ರ. ಇದನ್ನೊಂದು ಮಾಡಿಕೊಂಡಿರ್ತೀನಿ. ಆಗಲೇ ತೋರಿಸ್ದಲ್ಲ ಕ್ಲಿಪ್ಪು, ಇದು ಒಂದು 6 ಮಾಡಿಕೊಂಡಿರ್ತೀನಿ. ಎಕ್ಸ್ಟ್ರಾ ಇದ್ದರೆ ಅವ್ರಿಗೂ ಯೂಸ್ ಮಾಡಬೇಕಾಗುತ್ತಲ್ಲ ಸೆಕ್ಷನ್ ಮಾಡೋದಕ್ಕೆ, ಹಾಗಾಗಿ ಇವನು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿರ್ತೀನಿ, ಬೇಕಾಗುತ್ತೆ ಇದು. ಇದು ಒಂದು. ಇನ್ನು ರಬ್ಬರ್ ಬ್ಯಾಂಡ್ ಕೂಡ ತುಂಬಾ ಬೇಕಾಗುತ್ತೆ. ಇದು ನೋಡ್ತಾ ಇರ್ಬೋದು, ರಬ್ಬರ್ ಬ್ಯಾಂಡ್ಸು. ಇದು ಹೇರ್ ಸ್ಟೈಲ್ ಮಾಡೋದಕ್ಕೆ ಬೇಕಾಗುತ್ತೆ. ಮತ್ತು ಬನ್ ಹೇರ್ ಸ್ಟೈಲ್ ಮಾಡ್ತೀವಲ್ಲ ಅದಕ್ಕೆ ಕೂರಿಸೋದಕ್ಕೂ ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ. ಮತ್ತು ನಾವು ಮೆಸ್ಸಿ ಹೇರ್ ಸ್ಟೈಲ್ ಎಲ್ಲ ಮಾಡ್ತೀವಲ್ಲ ಆಗ ರಬ್ಬರ್ ಬ್ಯಾಂಡ್ ಕೂಡ ಬೇಕಾಗುತ್ತೆ. ಇದನ್ನು ಒಂದು ಬಾಕ್ಸು ತೊಗೊಂಡು ಮಾಡಿಕೊಂಡಿರ್ತೀನಿ. ಇದು ಕೂಡ ನಾವು ತೊಗೊಂಡು ಹೋಗಲೇಬೇಕು, ಯೂಸ್ ಮಾಡ್ತೀವೋ ಯೂಸ್ ಮಾಡೋದೋ ಗೊತ್ತಿಲ್ಲ, ಒಟ್ಟಿನಾಗಿ ಇದು ನಮ್ಮ ಬ್ಯಾಗಲ್ಲಿ ಇರಲೇಬೇಕು. ಇದನ್ನು ಒಂದು ತೊಗೊಂಡಿರ್ತೀನಿ. ಇನ್ನು ಏರ್ ಪಿನ್ಸು ಅವನು ಕೂಡ ತೊಗೊಂಡೇ ಹೋಗಬೇಕಲ್ವ, ಹಾಗಾಗಿ ಇವು ಕೂಡ ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡೇ ಹೋಗಲೇಬೇಕಾದಂಥ ಪ್ರಾಡಕ್ಟ್ಸು. ಹೇರ್ ಸ್ಟೈಲ್ಗೆ ಇವೆಲ್ಲ ಬೇಕಾದಂಥ ಪ್ರಾಡಕ್ಟ್ಸ್ನೇ ನಾನು ತೋರಿಸ್ತಾ ಇರೋದು. ಇದು ಬಂದು ಯು ಪಿನ್ನು, ಇದು ಬಿಗ್ ಸೈಜು.
ಇದು ಬಂದು ಇದು ಕೂಡ ಯು ಪಿನ್ನೇ. ಇದು ತುಂಬ ಚಿಕ್ಕ ಸೈಜ್ ಇರುತ್ತೆ. ಯು ಪಿನಲ್ಲಿ ಒಂದು 3 ಸೈಜ್, ಈ ದೊಡ್ಡರಲ್ಲಿ 3 ಸೈಜ್ ಬರುತ್ತೆ. ನಾನು ಒಂದೇ ಸೈಜಲ್ಲಿ ಮಡಿಕೊಂಡಿದ್ದೀನಿ. ಇದು ಬಂದು ನಿಮಗೆ ಕಾಣ್ತಾ ಇದೆಯೋ ಏನೋ ಗೊತ್ತಿಲ್ಲ, ತುಂಬಾ ಚಿಕ್ಕದಿದು. ತುಂಬಾ ಚಿಕ್ಕದಿದು. ಇದು ಕಣ್ಣಿಗೆ ಕಾಣಬಾರ್ದು ಅಂತಲೇ ಇಷ್ಟು ಚಿಕ್ಕದಾಗಿ ಮಾಡಿರೋದು. ಇದು ಹೇರ್ ಸ್ಟೈಲ್ ಮಾಡಿದಾಗ ಇದು ಸ್ವಲ್ಪ ಹಿಂಗೆ ಈ ಥರ ನಾವು ಟ್ವಿಸ್ಟ್ ಮಾಡಿರ್ತೀವಲ್ಲ, ಅದು ಸ್ವಲ್ಪ ದೂರ ಅನಿಸಿದ್ರೆ ಗ್ಯಾಪ್ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಇವೆರಡು ಎಲೆ ಗ್ಯಾಪ್ ಕಾಣ್ತಾ ಇದೆ, ಈ ಸೈಡ್ ಎರಡು ತೊಗೊಂಡು ಹಿಂಗೆ ಸ್ಟಿಕ್ ಮಾಡಿ ಇದನ್ನು ಟ್ವಿಸ್ಟ್ ಮಾಡಿದ್ರೆ ಅದು ಸ್ವಲ್ಪ ಕವರ್ ಆಗುತ್ತೆ. ಅದಕ್ಕೆ ಯೂಸ್ ಮಾಡೋದಕ್ಕೆ ಈ ಸ್ಟಿಕ್ಕು. ಇದು ಕಣ್ಣಿಗೆ ಕಾಣಬಾರ್ದು ಅಂತಲೇ ಇಷ್ಟು ಚಿಕ್ಕದಾಗಿ ಮಾಡಿರೋದು. ಇದು ಯು ಪಿನ್ನೇ, ಅದರ ಸೈಜು ತುಂಬ ಸ್ಮಾಲ್ ಸೈಜ್ ಅಷ್ಟೇ. ಇದು 2 ಪಿನ್ಸು. ಇದು ಕೂಡ ಇರಲೇಬೇಕಾದಂಥ ಮಸ್ಟ್ ಆ್ಯಂಡ್ ಶುಡ್ ಪಿನ್ಸ್ ಅಂತಲೇ ಹೇಳ್ಬೋದು. ಇದು ಕೂಡ ಎಷ್ಟಿಗೆ ತುಂಬಾ ಇಂಪಾರ್ಟೆಂಟ್ಸು. ಇದು ಕೂಡ ತೊಗೊಂಡು ಹೋಗಲೇಬೇಕು. ಇನ್ನು ನೆಕ್ಸ್ಟ್ ಬಂದು ಸುಜಾತ ಏರ್ ಪಿನ್ಸು. ಇವನು ಕೂಡ ತಗೊಂಡು ಹೋಗಲೇಬೇಕು. ಹೇರ್ ಸ್ಟೈಲ್ ನಾವು ಮಾಡ್ತೀವಿ ಅನ್ನೋಕ್ಕೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸ್ಟಿಕ್ ಮಾಡೋದಕ್ಕೆ, ನಾವು ಲಾಕ್ ಮಾಡೋದಕ್ಕೆ ಇದು ಬೇಕೇ ಬೇಕು. ಬಫ್ಗಾಗಿರಬೇಕು, ಸೈಡ್ ಟ್ವಿಸ್ಟ್ ಮಾಡಿ ಲಾಕ್ ಮಾಡೋದಕ್ಕಾಗಿರೋ ಆಗಿರ್ಬೋದು. ಇದು ಪಿನ್ಸ್ ಮಾತ್ರ ಇರಲೇಬೇಕು. ಹೇರ್ ಸ್ಟೈಲ್ ಮಾಡ್ತೀವಿ ಅಂದಮೇಲೆ ಈ ಪಿನ್ಸ್ ಎಲ್ಲ ಯಾವತ್ತೂ ಮರ್ತೋಗಬಾರ್ದು. ಇವೆಲ್ಲ ಮಸ್ಟ್ ಆ್ಯಂಡ್ ಶುಡ್ ತೊಗೊಂಡು ಹೋಗಲೇಬೇಕಂತ ಪ್ರಾಡಕ್ಟ್ಸು. ಇದು ಇಷ್ಟು. ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ತೊಗೊಂಡು ಬಂದಿರಲಿಲ್ಲ ನಾನು. ಅವಾಗ ಹೋಗಿ ಅಂಗಡಿಲಿ ತೊಗೊಂಡು ಬರ್ತಿದ್ದೆ. ಸ್ವಲ್ಪ ಇದು ಇಷ್ಟಕ್ಕೆ ನಾನು ಆವಾಗಲೂ ಸ್ಟೋರ್ಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಒಂದು ಬಾಕ್ಸ್ನೇ ತೊಗೊಂಡು ಬಂದು ಮಡಿಕೊಂಡ್ಬಿಟ್ಟಿದ್ದೀನಿ. ಸ್ಯಾರಿ ಪಿನ್ ಕೂಡ ಬೇಕು, ಅದು ಸ್ವಲ್ಪ ತೊಗೊಂಡು ಮಡಿಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಬಾಕ್ಸ್ನೇ ತೊಗೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಣ್ಣ ಪುಟ್ಟಕ್ಕೆ ಹೋಗಬೇಕು, ಮರ್ತೋಗ್ಬಿಟ್ರು ಅದು ಕಷ್ಟನೇ. ನಾವು ಅಲ್ಲಿ ಹೋಗಿ ಹುಡ್ಕೋದು, ಒಬ್ರು ಕೇಳೋದಾಗಿರ್ಬೋದು. ನಾವು ಹೊರ್ತಾಗಿ ಮಾಡಬೇಕು ಅಂದ್ರೆ ನಾವು ಹೊರ್ತಾಗಿ ದುಡ್ಡು ಅಮೌಂಟ್ ಇಸ್ಕೊಂಡಿರ್ತೀವಿ. ಅದು ಕರೆಕ್ಟಾಗಿ ನಾವು ಎಲ್ಲ ಪ್ರಾಡಕ್ಟ್ಸ್ ತೊಗೊಂಡೋಗಿ ಮಾಡಿದಾಗ ಮಾತ್ರ. ಒಂದು ಕೇಳಿದ್ರು ಅಮೌಂಟ್ ಪೇ ಮಾಡಿದ್ದೀವಿ, ನೀವು ಇದಕ್ಕೆ ತಂದಿಲ್ವಾ ಅದನ್ನು ತಂದಿಲ್ವಾ ಅಂತ ಕಂಪ್ಲೇಂಟ್ಸ್ ನಮ್ಮ ಮೇಲೆ ಬರಬಾರ್ದು. ಹಾಗಾಗಿ ನಾನು ಮಾಡೋವಂಥ ಕೆಲಸಕ್ಕೆ ನಾನು ಏನೇನು ಬೇಕೋ ಎಲ್ಲನೂ 2 ಡೇಸ್ ಬ್ಯಾಕೆ ನಾನು ಎಲ್ಲನೂ ಎತ್ತಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಇದನ್ನು ಹೋದಾಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಇಲ್ಲೇ ಇರಲಿ ಅಂತ. ಇದು ಒಂದಿಷ್ಟು ಪ್ರಾಡಕ್ಟ್ಸು. ಇನ್ನೂ ಪ್ರಾಡಕ್ಟ್ಸು ಸ್ವಲ್ಪ ಖಾಲಿ ಆಗಿದ್ದಾವೆ, ಅವನು ಕೂಡ ತರಬೇಕು. ಇದಿಷ್ಟು ಹೇರ್ ಸ್ಟೈಲ್ಗೆ ಬೇಕಾದಂಥ ಪ್ರಾಡಕ್ಟ್ಸು. ನೋಡಿದ್ರಲ್ಲ, ನಿಮಗೆ ಮೇಕಪ್ದು ಬೇಕು ವೀಡಿಯೋಸು ಅಂದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮಾಡಿದ್ರೆ ಮಾಡ್ತೀನಿ. ಹಾಗೆ ಯಾರಿಗೆಲ್ಲ ನಿಮ್ಮ ಸ್ಪೆಷಲ್ ಡೇಗೆ ನನ್ನ ಬುಕ್ ಮಾಡ್ಕೊಬೇಕು, ನಿನ್ನ ಸ್ಪೆಷಲ್ ಡೇಗೆ ನಾನು ಇರಬೇಕು ಅನ್ನೋರು ಪ್ಲೀಸ್ ನಿಮ್ಮ ಸ್ಪೆಷಲ್ ಡೇಗೆ ನನ್ನನ್ನು ಬುಕ್ ಮಾಡ್ಕೊಬೋದು. ಇನ್ನು ಅಕ್ಟೋಬರು, ನವಂಬರು, ಡಿಸೆಂಬರು ಈ 3 ತಿಂಗಳಲ್ಲಿ ನಾನು ಆಫರಲ್ಲಿ ಮಾಡ್ತಾಯಿದ್ದೀನಿ. 10,000ಗೆ ನಾನು ಒಂದು ಜ್ಯುವೆಲ್ರಿ ಸೆಟ್ನ ಫ್ರೀಯಾಗಿ ರೆಂಟೆಡ್ ಮಾಡ್ತಾಯಿದ್ದೀನಿ. ಜ್ಯುವೆಲ್ರಿ ಕೊಡ್ತಾಯಿದ್ದೀನಿ. ಒಂದು ಟೈಮ್ಗೆ ನನ್ನದೇ ಜ್ಯುವೆಲ್ರಿ ಇರುತ್ತೆ ವಿತ್ 10,000ಗೆ ನನ್ನದೇ ಜ್ಯುವೆಲ್ರಿ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಯಾರಿಗೆಲ್ಲ ಬೇಕು, ತುಮಕೂರು ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಹೆಬ್ಬೂರು, ಮಧುಗಿರಿ ಈ ಸೈಡಲ್ಲೆಲ್ಲ ನಾನು ಅವೈಲಬಲ್ ಇರುತ್ತೆ. ನನಗೆ ಸ್ವಲ್ಪ ಹತ್ರ ಇರೋದ್ರಲ್ಲಿ ನಾನು ನೋಡ್ಕೊಂಡು ಮಾಡ್ತೀನಿ. ನಿಮಗೆಲ್ಲ ಸ್ಪೆಷಲ್ ಡೇ ಯಾವತ್ತಿದೆ ನೀವು ಬುಕ್ ಮಾಡ್ಕೊಬೋದು. ನಾಮಕರಣ ಆಗಿರ್ಬೋದು, ಮದುವೆ ಆಗಿರ್ಬೋದು, ಸ್ಯಾರಿ ಫಂಕ್ಷನ್ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ನಿಮ್ಮ ಸ್ಪೆಷಲ್ ಡೇಗೆ ನಾನು ಬಂದು ಮಾಡಿಕೊಡ್ತೀನಿ. ನಮ್ಮ ಅಫೋರ್ಡಬಲ್ ಪ್ರೈಸ್ಗೆ ನಾವು ಮಾಡ್ತಾ ಇರೋದು. ನಿಮ್ಗೆ ಯಾರಿಗೆಲ್ಲ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡ್ಬೋದು, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಜ್ಯುವೆಲ್ರಿ ಸೆಟ್ನ ತೋರಿಸ್ತೀನಿ. ಇದಿಷ್ಟು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆಮೇಲೆ ಜ್ಯುವೆಲ್ರಿ ಸೆಟ್ ಕೂಡ ತೋರಿಸ್ತೀನಿ. ಬನ್ನಿ. ಇನ್ನು ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಇದೊಂದು ಬ್ಯಾಂಡ್ ಮಡಿಕೊಂಡಿರ್ತೀನಿ. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಇವೆಲ್ಲ ಮೆಸ್ಸಿಯಾಗಿ ಓಡಾಡ್ತಾ ಇರ್ತವೆ, ಒಂಥರ ಹೇರ್ ಸ್ಟೈಲ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇದು ಒಂದು ಹೇರ್ ಸ್ಟೈಲ್ಗೆ ಹಾಕೋದಕ್ಕೆ ಅಂತ ಮಡಿಕೊಂಡಿದ್ದೀನಿ. ನಾವು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಹೇರ್ ಸ್ಟೈಲ್ ಎಲ್ಲ ಇಲ್ಲಿ ಅಂಟ್ಕೊಂಡ್ಬಿಡುತ್ತೆ ಫೌಂಡೇಶನ್ ಹಚ್ಬೇಕಾದ್ರೆ. ಇನ್ನು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀವಿ ಅನ್ನೋಕ್ಕೆ ಒಂದು ಕತ್ರಿ ಕೂಡ ಮಡಿಕೊಬೇಕು. ಅದು ನಾವು ಆಗಲೇ ತೋರಿಸಿದ್ನಲ್ಲ, ಇದನ್ನೆಲ್ಲ ಸ್ಟಿಕ್ ಮಾಡಿದಾಗ ಇದನ್ನು ಎಕ್ಸ್ಟ್ರಾ ಇರೋದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ನಮಗೆ ಸಿಸರ್ ಕೂಡ ಬೇಕಾಗುತ್ತೆ. ಹಾಗಾಗಿ ಇದನ್ನು ಕೂಡ ಕಂಪಲ್ಸರಿ ಮಡಿಕೊಂಡಿರಬೇಕು. ಇಷ್ಟು ಹೇರ್ ಸ್ಟೈಲ್ನ ಪ್ರಾಡಕ್ಟ್ಸ್ನ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಮಿಸ್ ಆಗಿದೆ ಅಂತ ನಿಮಗೆ ತಿಳಿದು ಬಂದಲ್ಲಿ ನನಗೆ ಹೇಳಿ. ನಾನು ಇದು ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ತೊಗೊಬೇಕು ಅಂತ ತೊಗೊಂಡಿರೋದು ಇಷ್ಟು.
ಸ್ಟಾರ್ಟಿಂಗಲ್ಲಿ ಇಷ್ಟೇ ಪ್ರಾಡಕ್ಟ್ಸ್ ತೊಗೊಳ್ಳಿ, ತುಂಬಾ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಒಂದೊಂದೇ ಸ್ಟೆಪ್ ಮಾಡ್ತಾ ಮಾಡ್ತಾ ಎಲ್ಲನೂ ತೊಗೊಬೇಕಷ್ಟೇ. ಒಂದೇ ಸಲ ನಾವು ಇನ್ವೆಸ್ಟ್ ಮಾಡೋದು ಬೇಕಾಗಿರಲ್ಲ. ಈ ಫೀಲ್ಡಿಗೆ ಬಂದಮೇಲೆ ಲಾಸು ಇರುತ್ತೆ, ಇನ್ಕಮು ಇರುತ್ತೆ, ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ನೋಡಿದ್ರಲ್ಲ ಏನೆಲ್ಲ ಪ್ರಾಡಕ್ಟ್ಸು ಹೇರ್ ಸ್ಟೈಲ್ಗೆ ಬೇಕಾಗುತ್ತೆ ಅಂತ. ಇದಿಷ್ಟು ಹೇರ್ ಸ್ಟೈಲ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೆಲ್ಲ ಯಾರಿಗೆ ಮೇಕಪ್ ಬೇಕಾಗಿದ್ದಲ್ಲಿ ನನ್ನ ಬುಕ್ ಮಾಡ್ಕೊಬೋದು. ನಮ್ಮಲ್ಲಿ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಡ್ರೈಪಿಂಗು, ರೆಂಟೆಡ್ ಜುವೆಲ್ಸು ಇಷ್ಟು ಅವೈಲಬಲ್ ಇರುತ್ತೆ. ನಿಮ್ಮ ಸ್ಪೆಷಲ್ ಡೇಗೆ ಬೇಕಾದಲ್ಲಿ ನಮ್ಮನ್ನು ಬುಕ್ ಮಾಡ್ಕೊಬೋದು. ನಾವು ಅಕಾರ್ಡಬಲ್ ಪ್ರೈಸಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜುವೆಲ್ಸ್ ಏನೇನಿದೆ, ರೆಂಟೆಡ್ ಜುವೆಲ್ಸು, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.